ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ. ಸೋಷಿಯಲ್ ಮೀಡಿಯಾ ಬಂದ್ರ ಮೇಲೆ ಎಷ್ಟೋ ಜನ ರಾತ್ರೋರಾತ್ರಿ ಸ್ಟಾರ್ ಆಗ್ತಿದ್ದಾರೆ, ಸಖತ್ ವೈರಲ್ ಆಗ್ತಿದ್ದಾರೆ, ತಮ್ಮ ವಿಡಿಯೋದ ಮೂಲಕ ದೇಶ ಮಟ್ಟದಲ್ಲೂ ಗುರುತಿಸಿಕೊಳ್ತಿದ್ದಾರೆ. ಆದ್ರೆ ಈಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, 10 ಲಡ್ಡು ಮುತ್ತಯ್ಯನ ರೀಲ್ಸ್ಗಳು ಸಾಲು ಸಾಲಾಗಿ ಬರ್ತಿವೆ. ಇತ್ತೀಚೆಗೆ ಇನ್ಸ್ಟಾಗ್ರಾಂನಲ್ಲಿ ತಿರುಗುವ ಫ್ಯಾನ್ ನಿಲ್ಲಿಸಿ ಅದರ ಧೂಳನ್ನ ವಿಭೂತಿ ರೀತಿ ಭಕ್ತರ ಹಣೆಗೆ ಹಚ್ಚುವ ನಕಲಿ ಲಡ್ಡು ಮುತ್ತಿನ ರೀಲ್ಸ್ಗಳು ಹರಿದಾಡ್ತಿವೆ. ವಿಕಲಚೇತನನೋರ್ವ ಮಾಡಿದ ಈ ರೀಲ್ಸ್ ಬಾರಿ ವೈರಲ್ ಆಗಿದ್ದು 10 ಜನ ಅದನ್ನ ಅನುಕರಣೆ ಮಾಡಿ ರೀಲ್ಸ್ ಮಾಡ್ತಿದ್ದಾರೆ. ಹಾಗಿದ್ರೆ ಈ ಲಡ್ಡು ಮುತ್ಯ ಯಾರು? ಇವನ ಹೆಸರಲ್ಲಿ ಏನ್ ನಡೀತಾ ಇದೆ? ಭಕ್ತರು ಆಕ್ರೋಶಗೊಂಡಿದ್ದೇಕೆ? ಬನ್ನಿ ನೋಡೋಣ. ಅದಕ್ಕೂ ಮೊದಲು ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರೆಯಬೇಡಿ. ಈ ವಿಡಿಯೋ ನೋಡಿ, ಚೇರ್ ಮೇಲೆ ಕುಳಿತ ವಿಶೇಷಚೇತನ ವ್ಯಕ್ತಿಯನ್ನ 4 ಜನ ಎತ್ತಿಕೊಂಡಿದ್ದಾರೆ. ಆತ ತಿರುಗುತ್ತಿರೋ ಫ್ಯಾನ್ಗೆ ಕೈ ಹಾಕಿ ಅದನ್ನ ನಿಲ್ಲಿಸ್ತಾನೆ. ನಂತರ ಫ್ಯಾನ್ನಲ್ಲಿದ್ದ ಧೂಳನ್ನ ಇಬ್ಬರ ಹಣೆಗೆ ಒರೆಸ್ತಾನೆ. ಹೀಗೆ ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರ ದೇವರು ಎಂಬ ಹಾಡಿನೊಂದಿಗೆ ವಿಕಲಚೇತನ ವ್ಯಕ್ತಿ ರೀಲ್ಸ್ ಮಾಡಿ ಫೇಮಸ್ ಆಗಿದ್ದಾರೆ. ಸಾಕಷ್ಟು ಜನ ಇದನ್ನೇ ರೀಲ್ಸ್ ಮಾಡುತ್ತಾ ತಮಾಷೆ ಮಾಡ್ತಿದ್ದಾರೆ, ಟ್ರೋಲ್ ಮಾಡ್ತಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಇದು ಸುದ್ದಿ ಮಾಡ್ತಿದೆ. ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದೆ ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, ಪಂಜಾಬ್ ಸೇರಿದಂತೆ ಸಾಕಷ್ಟು ರಾಜ್ಯದಲ್ಲಿ ಲಡ್ಡು ಮುತ್ಯನ ಹಾಡು ಹಾಗೂ ಈ ವ್ಯಕ್ತಿ ಮಾಡಿರೋ ರೀಲ್ಸ್ ವೈರಲ್ ಆಗ್ತಿದೆ. ಸಾಕಷ್ಟು ಜನ ಅದನ್ನೇ ರೀಲ್ಸ್ ಮಾಡ್ತಿದ್ದಾರೆ. ಇದು ನಿಜವಾದ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಲಡ್ಡು ಮುತ್ಯನ ಹೆಸರಲ್ಲಿ ಫ್ಯಾನ್ ನಿಲ್ಲಿಸುವ ಯುವಕನನ್ನ ಆಧುನಿಕ ಲಡ್ಡು ಮುತ್ಯ ಎಂದು ಬಿಂಬಿಸುತ್ತಿರುವುದಕ್ಕೆ ಮೂಲ ಲಡ್ಡು ಮುತ್ಯನ ಭಕ್ತರಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ನಿಜವಾದ ಲಡ್ಡು ಮುತ್ಯ ಯಾರು? ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕಿ ಪವಾಡ ಪುರುಷರೆಂದೇ ಹೆಸರಾಗಿದ್ದವರು ಲಡ್ಡು ಮುತ್ಯ. ಬಾಗಲಕೋಟೆ ತಾಲೂಕಿನ ಸೀಮಿಕೆರೆ ಬಳಿ ಲಡ್ಡು ಮುತ್ಯನ ನೈಜ ಮಠವಿದೆ. ಲಡ್ಡು ಮುತ್ಯ ಅವರು 1993 ಆಗಸ್ಟ್ 2ರಂದು ಲಿಂಗೈಕ್ಯರಾದರು. ಇಂದಿಗೂ ಸಾವಿರಾರು ಭಕ್ತರು ಅಜ್ಜನ ದರ್ಶನ ಪಡಿತಾರೆ. ಇವರ ತಲೆಗೆ ಮೈಗೆ ಗೋಣಿಚೀಲದ ತಟ್ಟು ಸುತ್ತಿಕೊಳ್ತಿದ್ರು. ತಟ್ಟಿಗೆ ಲಡ್ ಅಂತ ಕೂಡ ಇವರನ್ನ ಕರೆಯಲಾಗ್ತಿತ್ತು. ಈ ಕಾರಣಕ್ಕೆ ಲಡ್ಡು ಮುತ್ಯ ಎಂಬ ಹೆಸರು ಬಂತು. ಲಡ್ಡು ಮುತ್ಯ ಅವರು ಮೂಲ ಹೆಸರು ಮಲ್ಲಯ್ಯ. 1970ರಿಂದ 1990ರ ದಶಕದಲ್ಲಿ ಬಾಗಲಕೋಟೆ, ವಿಜಯಪುರ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಲಡ್ಡು ಮುತ್ಯ ಅವರನ್ನ ಪವಾಡ ಪುರುಷ ಎಂದು ಪೂಜಿಸುತ್ತಿದ್ರು. ಇವರು ಮದುವೆಯಾದ ಬಳಿಕ ಪತ್ನಿಯನ್ನ ತ್ಯಜಿಸಿ ವಿರಾಗಿಯಾಗಿದ್ರು. ಮೈಮೇಲೆ ಬರೀ ಗೋಣಿಚೀಲದ ತಟ್ಟು ಸುತ್ತಿಕೊಳ್ತಿದ್ರು. ತಮ್ಮ ಮೈಮೇಲಿದ್ದ ಗೋಣಿಚೀಲದ ತುಂಡಿನಿಂದಲೇ ಪವಾಡಗಳನ್ನ ಮಾಡ್ತಾ ಇದ್ರಂತೆ. ಇವರು ಆಡಿದ ಮಾತುಗಳು ನಿಜವಾಗ್ತಿದ್ವು. ಅವರು ಯಾವ ಅಂಗಡಿಗೆ ಬಂದು ಹೋಗ್ತಾರೆ ಅವರಿಗೆ ಭಾರಿ ಲಾಭವಾಗ್ತಿತ್ತು. ಅವರ ಭಾಗ್ಯದ ಬಾಗಿಲು ತೆರೆಯುತ್ತಿತ್ತು. ಅವರು ಯಾರ ಮನೆಗೆ ಕಾಲಿಡ್ತಾರೆ ಅವರಿಗೆ ಅದೃಷ್ಟ ದೇವತೆ ಒಲಿಯುತ್ತಿದ್ಲು. ಅವರ ಕುಟುಂಬ ಅಭಿವೃದ್ಧಿ ಆಗ್ತಿತ್ತು ಎಂಬ ನಂಬಿಕೆ ಇತ್ತು. ವೈರಲ್ ಟ್ರೋಲ್ ಮಾಡದಂತೆ ಭಕ್ತರ ಮನವಿ. ಲಡ್ಡು ಮುತ್ಯನ ಮಠಕ್ಕೆ ಅಮಾವಾಸ್ಯೆಯಂದು ಭಕ್ತರ ಸಂಖ್ಯೆ ಹೆಚ್ಚಾಗಿರುತ್ತದೆ. ಆದರೆ ಇದೀಗ ಪವಾಡ ಪುರುಷ ಬಾಗಲಕೋಟೆಯ ಆರಾಧ್ಯ ದೈವ ಲಡ್ಡು ಮುತ್ಯರ ಬಗ್ಗೆ ಇಲ್ಲ ಸಲ್ಲದ ಟ್ರೋಲ್ ಮಾಡಲಾಗುತ್ತಿದೆ. ನಿಜವಾದ ಪವಾಡ ಪುರುಷ ಲಡ್ಡು ಮುತ್ಯರು ಎಂದಿಗೂ ಫ್ಯಾನ್ ಮುಟ್ಟಿರಲಿಲ್ಲ. ಲಡ್ಡು ಮುತ್ಯರ ಬಗ್ಗೆ ಅಪಾರ ಗೌರವ, ಭಕ್ತಿ ಈ ಭಾಗದಲ್ಲಿದೆ. ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಹುಬ್ಬಳ್ಳಿ, ಧಾರವಾಡ, ಗದಗ, ಕೊಪ್ಪಳ ಸೇರಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಲಡ್ಡು ಮುತ್ಯ ಅಪಾರ ಭಕ್ತ ಸಮೂಹ ಹೊಂದಿದ್ದಾರೆ. ಹೀಗಾಗಿ ಲಡ್ಡು ಮುತ್ಯರನ್ನ ಅವಮಾನಿಸಬೇಡಿ ಎಂದು ಮೂಲ ಲಡ್ಡು ಮುತ್ಯ ಅವರ ಭಕ್ತರು ಮನವಿ ಮಾಡಿದ್ದಾರೆ. ಟ್ರೋಲ್ ಬೆನ್ನಲ್ಲೇ ಲಡ್ಡು ಮುತ್ಯನ ಭಕ್ತ ಸಮೂಹದವರು ಲಡ್ಡು ಮುತ್ಯನ ಉತ್ತರಾಧಿಕಾರಿಗಳು ಎಂದು ಯಾರೂ ಇಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರುವ ವದಂತಿಗಳಿಗೆ ಕಿವಿ ಕೊಡದಂತೆ ಮೂಲ ಭಕ್ತರಿಂದ ಸಾರ್ವಜನಿಕರಿಗೆ ಮನವಿ ಮಾಡಲಾಗ್ತಿದೆ. ದೇಶದಲ್ಲಿ ಬೇರೆ ಬೇರೆ ರಾಜ್ಯದ ಜನರಿಂದ ಆಗುತ್ತಿರುವ ಟ್ರೋಲ್ಗಳನ್ನು ಸಹ ಸ್ಥಗಿತಗೊಳಿಸುವಂತೆ ಮನವಿ ಮಾಡಿದ್ದಾರೆ. ಅಲ್ಲದೆ ಮೋದಿಯವರ ಬಾಯಲ್ಲೂ ಸಹ ಲಡ್ಡು ಮುತ್ಯವರ ಹಾಡನ್ನ ಸಹ ಗ್ರಾಫಿಕ್ಸ್ ಮಾಡಲಾಗಿದೆ. ಸೀಮಿಕೆರೆಯ ಮೂಲ ಲಡ್ಡು ಮುತ್ಯಗೂ ಫ್ಯಾನ್ ಇಂಡಿಯಾ ಮುತ್ಯಾಗೂ ಯಾವುದೇ ಸಂಬಂಧವಿಲ್ಲ ಅಂತ ಮಠದ ಆಡಳಿತ ಮಂಡಳಿಯವರು ಹೇಳ್ತಿದ್ದಾರೆ. ನಮ್ಮ ಮಠದಿಂದ ಬೇರೆ ಎಲ್ಲೂ ಯಾವುದೇ ಶಾಖಾ ಮಠವಿಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಫ್ಯಾನ್ ಮುಟ್ಟಿ ವೈರಲ್ ಆದ ವ್ಯಕ್ತಿ ಎಲ್ಲಿಯವನು? ಸಾಮಾಜಿಕ ಜಾಲತಾಣದಲ್ಲಿ ತಿರುಗುವ ಫ್ಯಾನ್ಗೆ ಕೈಯಿಂದ ನಿಲ್ಲಿಸಿ ಅದೇ ಕೈಯಿಂದ ಎಲ್ಲರ ತಲೆಯನ್ನ ಮುಟ್ಟಿ ಆಶೀರ್ವಾದ ಮಾಡುವ ವಿಡಿಯೋಗಳು ಹರಿದಾಡ್ತಿವೆ. ಈ ವಿಡಿಯೋದಲ್ಲಿ ಜನರು ಲಡ್ಡು ಮುತ್ಯ ಅಂತ ಹೇಳಿ ಆಶೀರ್ವಾದ ಪಡೆಯುತ್ತಿದ್ದಾರೆ. ಆದರೆ ವಿಶೇಷಚೇತನ ವ್ಯಕ್ತಿ ವಯಸ್ಸಾದಂತೆ ಕಂಡರೂ ಮಕ್ಕಳಂತೆ ವರ್ತಿಸುತ್ತಾರೆ. ಅವರ ತೊದಲು ಮಾತು ನಿಜವಾಗಿವೆ ಅಂತೆ. ಹಾಗಾಗಿ ಈ ವಿಶೇಷಚೇತನ ವ್ಯಕ್ತಿಯ ಬಗ್ಗೆಯೂ ಒಂದಿಷ್ಟು ಜನ ನಂಬಿಕೆ ಇದೆ. ಆದರೆ ಮೂಲ ಲಡ್ಡು ಮುತ್ಯನ ಹೆಸರಲ್ಲಿ
ವಿಶೇಷಚೇತನ ವ್ಯಕ್ತಿ ಮೋಸ ಮಾಡ್ತಿದ್ದಾರಾ ಅಥವಾ ಈ ವಿಶೇಷಚೇತನ ವ್ಯಕ್ತಿಯನ್ನ ಮುಂದಿಟ್ಕೊಂಡು ಯಾರಾದರೂ ಜನರನ್ನ ಮರಳು ಮಾಡ್ತಿದ್ದಾರಾ? ಇಂಥದ್ದೊಂದು ಅನುಮಾನ ಕೂಡ ಎದ್ದಿದೆ. ಭಕ್ತರೇ ಕೊಟ್ಟಿದ್ದಾರೆ ಎನ್ನಲಾದ ಲಕ್ಷಾಂತರ ಬೆಲೆಯ ಕಾರಿನಲ್ಲಿ ಓಡಾಡುವ ವಿಶೇಷಚೇತನ ವ್ಯಕ್ತಿ ಎಲ್ಲಿ? ಗೋಣಿ ಚೀಲವನ್ನೇ ತೊಟ್ಟು ಪವಾಡ ಮಾಡುತ್ತಿದ್ದ ಲಡ್ಡು ಮುತ್ಯ ಎಲ್ಲಿ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ತಾವು ವೈರಲ್ ಆಗೋಕು ಅಥವಾ ಒಂದಿಷ್ಟು ಹಣ ಮಾಡೋಕು ದೇವರ ಹೆಸರಲ್ಲಿ ಅಥವಾ ಪವಾಡ ಪುರುಷರ ಹೆಸರಲ್ಲಿ ರೀಲ್ಸ್ ಮಾಡಿ ತಮಾಷೆ ಮಾಡುವುದು ತಪ್ಪು. ಬೇರೆಯವರ ನಂಬಿಕೆ ಜೊತೆ ಆಟ ಆಡೋದು ಕೂಡ ತಪ್ಪು ಅನ್ನೋದು ಎಲ್ಲರ ಅನಿಸಿಕೆ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.